ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇಂಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಒಂದು 2D ಡಯಾಗ್ರಾಮನ್ನು ಹೇಗೆ ಡ್ರಾ ಮಾಡೋದು, ಅಗೇನ್ ಆ ಒಂದು 2D ಡಯಾಗ್ರಾಮನ್ನು 3Dಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಫರ್ದರ್ ಕ್ಲಾಸಲ್ಲಿ ನಾವು ಇಲ್ಲಿ ಡ್ರಾ ಮಾಡಿರುವಂತಹ ಎಲ್ಲ ಮಾಡಲ್ಸ್ ಮೇಲೆ ನಾವು ಪ್ರೋಗ್ರಾಮ್ ಕೂಡ ಮಾಡ್ತಾಯಿದ್ದೀವಿ, ರೈಟ್. ಸೊ 2D ಡಯಾಗ್ರಾಮ್ ಡ್ರಾ ಮಾಡಲು ವೈರ್ ಫ್ರೇಮಲ್ಲಿರುವಂತಹ ಎಲ್ಲ ಕಮೆಂಟ್ಸ್ ಬಗ್ಗೆ ನಮಗೆ ಡೀಟೇಲಾಗಿ ಮಾಹಿತಿ ಗೊತ್ತಿರಬೇಕು. ಸೊ ಆಲ್ರೆಡಿ ನಾನು ಇಲ್ಲಿರುವಂತಹ ಎಲ್ಲ ಕಮೆಂಟ್ಸ್ ಬಗ್ಗೆ ನಾನು ವೀಡಿಯೋಸ್ ಮಾಡಿದ್ದೀನಿ, ವೀಡಿಯೋಸ್ ಮಾಡಿ ಪ್ಲೇಲಿಸ್ಟಲ್ಲಿ ಒಂದು ಕಡೆ ನೀಟಾಗಿ ಇಟ್ಟಿದ್ದೀನಿ. ಸೊ ಫಸ್ಟಿಗೆ ಆ ಒಂದು ವೀಡಿಯೋಸನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಕಮೆಂಟ್ಸ್ ಹೇಗೆ ಯೂಸ್ ಮಾಡೋದು ಅಂತೇಳಿ ನಿಮಗೆ ನಾನು ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾಯಿದ್ರೆ ಸಾಕು, ರೈಟ್. ಸೊ ಒಂದು ಬೇಸಿಕ್ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಲೆವೆಲ್ಸ್ನಲ್ಲಿ ನಾನು ಒಂದು 2D ಡಯಾಗ್ರಾಮ್ ಅಥವಾ 2D ವೈರ್ ಫ್ರೇಮ್ ಅಂತೇಳಿ ಒಂದು ಲೆವೆಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ರೈಟ್. ಸೊ ಇವಾಗ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ನಾನು ಮಿಡ್ ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒರಿಜಿನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒರಿಜಿನಿಂದ ನಾವು ರೈಟ್ ಬೋತ್ ಸೈಡ್ ಫ್ರಮ್ ಹಿಯರ್ ಟು ಹಿಯರ್ ನನಗೆ 56 mm ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು. ಸೊ 56ಗೆ ಒಂದು ಲೈನ್ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ನಿಮಗೆ ಈ ಒಂದು ಆ್ಯಕ್ಸಿಸ್ ನಿಮಗೆ ಆ್ಯಕ್ಟಿವ್ ಇರಬೇಕಾಗುತ್ತೆ, ಯಾಕಂದರೆ ನಿಮಗೆ ಒರಿಜಿನ್ ಪಾಯಿಂಟ್ ಗೊತ್ತಾಗೋದಕ್ಕೆ. ಸೊ ಇದಾದಮೇಲೆ ನೀವು ಬೇಕಿದ್ದರೆ ಸೊ ಆ್ಯಕ್ಸಿಸನ್ನು ಆಫ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ವೈರ್ ಫ್ರೇಮಲ್ಲಿ ನಾನು ಇವಾಗ ಪ್ಯಾರಲ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಇಲ್ಲೊಂದು ಲೈನ್ ಬೇಕು, ಆ್ಯಕ್ಚುಲಿ 20 ಡಿಸ್ಟೆನ್ಸಿಗೆ ಒಂದು ಲೈನ್ ಬೇಕು. ಬಟ್ ನಾನು ಆಫ್ಸೆಟ್ ಯೂಸ್ ಮಾಡ್ಕೊಂಡು ನಾನು ಸ್ಪೀಡಾಗಿ ಲೈನ್ಸನ್ನು ಕ್ರಿಯೇಟ್ ಮಾಡ್ಕೊತಾ ಹೋಗ್ತೀನಿ. ನೋಡಿ ಆಫ್ಸೆಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 20, ಎಂಟರ್. ಸಿಂಪಲ್ ರೀತಿ ಸೆಲೆಕ್ಟ್ ಮಾಡಿ, ಸೊ ಕ್ಲಿಕ್ ಮಾಡಿ, ನೆಕ್ಸ್ಟ್ 8, ಎಂಟರ್, ರೈಟ್. ಸೊ ಈ ರೀತಿ ಒಂದು ಲೈನ್ಸನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸೊ ಹಾಗೆ ನಾನು ಇವಾಗ ಲೈನ್ ಪಾಯಿಂಟ್ ಯೂಸ್ ಮಾಡ್ಕೊಂಡು 2 ಎಂಡ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊತೀನಿ. ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಕನೆಕ್ಟ್ ಮಾಡಿ, ರೈಟ್. ಸೊ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಸೇಮ್ ಇದನ್ನು ಮತ್ತೆ ಆಫ್ಸೆಟ್ ಮಾಡ್ತೀನಿ ಸ್ನೇಹಿತರೆ. ಸೊ 16 mm ಇದು 16ಗೆ ಆಫ್ಸೆಟ್. ಸೊ ಇವಾಗ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನನಗೆ ಅನ್ವಾಂಟೆಡ್ ಈ ರೀತಿ ಡ್ರ್ಯಾಗ್ ಮಾಡಿದರೆ ನಿಮಗೆ ಅನ್ವಾಂಟೆಡ್ ಲೈನ್ಸ್ ಎಲ್ಲ ಡಿಲೀಟ್ ಆಗುತ್ತೆ ಸಿಂಪಲಾಗಿ. ಸೊ ಇದೇ ರೀತಿ ನನಗೆ ಈ ಸೈಡ್ಗಳು ಡ್ರಾ ಮಾಡಬೇಕು ನಾನು ಇವಾಗ. ಸೊ ಅದಕ್ಕೆ ನಾನು ಮಿರರ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಡಿಫ್ರೆಂಟ್ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಪ್ಯಾರಲ್ ಯೂಸ್ ಮಾಡಿದರೆ, ಸೊ ಅದಾದಮೇಲೆ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡಿದೆ. ನೋಡಿ ಇವಾಗ ಮಿರರ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಿರರ್ ಬಂದ ನಮಗೆ ಸೊ ಇಲ್ಲಿ ಟೂಲ್ಸಲ್ಲಿರುತ್ತೆ, ಮಿರರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗಿದು ಎಕ್ಸ್ ಆ್ಯಕ್ಸಿಸ್, ಸೊ ಎಕ್ಸ್ ಆ್ಯಕ್ಸಿಸ್ಗೆ ಮೂವ್ ಆಗ್ಬೇಕು. ನೋಡಿ ಇದು ನಮಗೆ ಇದು ಎಕ್ಸ್ ಆ್ಯಕ್ಸಿಸ್, ನಮಗೆ ವೈ ಆ್ಯಕ್ಸಿಸ್ಗೆ ಮೂವ್ ಆಗ್ಬೇಕು ನಮಗೆ. ಸೊ ವೈ ಆ್ಯಕ್ಸಿಸ್ಗೆ ಮಿರರ್ ಆಗಬೇಕು. ಸೊ ನಮಗೆ ಇಲ್ಲಿ ಮೂವ್ ಕಾಪಿ ಜಾಯಿಂಟ್ ಅಂತಿದೆ. ಸೊ ಜಾಯಿಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಸೊ ಯಾಕಂದರೆ ನನಗೆ ಇದೊಂದು ಬೇಕಾಗಿಲ್ಲ ನಾನು ಇವಾಗ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್. ನೋಡಿ ಡಿಲೀಟ್ ಆಗಿಲ್ಲ ಅಂದರೆ ಜಸ್ಟ್ ನೀವು ಅಗೇನ್ ವೈರ್ ಫ್ರೇಮಲ್ಲಿ ಡಿವೈಡ್ ಆಪ್ಷನ್ಸ್ ಇರುತ್ತೆ, ಸಿಂಪಲ್ ಈ ರೀತಿ ಡಿವೈಡ್ ಮಾಡ್ಬೋದು. ದೆನ್ ರೈಟ್ ಕ್ಲಿಕ್ ಆ್ಯಂಡ್ ಕ್ಲಿಯರ್ ಕಲರ್. ಸೊ ಈ ರೀತಿ ಸಿಂಪಲಾಗಿ ನಾವು ಒಂದು 2D ಡಯಾಗ್ರಾಮ್ ಡ್ರಾ ಮಾಡ್ಬೋದು. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ವೈರ್ ಫ್ರೇಮಲ್ಲಿ ಸೊ ಇದರ ಒಂದು ಥಿಕ್ನೆಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ನಿಮಗೆ ಕಲರ್ ಕೂಡ ಚೇಂಜ್ ಮಾಡ್ಬೇಕಂದ್ರೆ ಅಗೇನ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲಾಗಿ ಹೋಮ್ ಕಮೆಂಟಲ್ಲಿ ಹೋಗಿ ಸೊ ನಿಮಗೆ ಬೇಕಾಗಿರುವಂಥ ಕಲರ್ ಕೂಡ ಕೊಡ್ಬೋದು, ರೈಟ್. ಸೊ ಇದು ನಮ್ಮ 2D ಡಯಾಗ್ರಾಮ್. ಸೊ ನೋಡ್ಬೋದು. ಸೊ ಇದು ನಾವು ಫ್ರಂಟ್ ವ್ಯೂ ಅಂತೇಳಿ ಕರಿತೀವಿ. ಸೊ ಫ್ರಂಟ್ ವ್ಯೂ. ಸೊ ಇದರ ಟಾಪ್ ವ್ಯೂ ಕೂಡ ನಾನು ಇವಾಗ ಡ್ರಾ ಮಾಡ್ತಾಯಿದ್ದೀನಿ. ಸೊ ನೋಡಿ ಫಸ್ಟ್ ಇದರ ಡೈಮೆನ್ಷನ್ಸ್ ಎಲ್ಲ ಕೊಟ್ಬಿಡ್ತೀನಿ. ಸೊ ಡೈಮೆನ್ಷನ್ ಬೇಕಂದರೆ ನಮಗೆ ಡ್ರಾಫ್ಟಿಂಗಲ್ಲಿ ಹೋಗ್ಬೇಕು. ಸೊ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಏನಿದೆಲ್ಲ ಸೊ ಎಲ್ಲವೂ ಇದು ಒಂದೇ ಆಪ್ಷನ್ಸಲ್ಲಿ ಬರುತ್ತೆ ನಿಮಗೆ, ಸ್ಮಾರ್ಟ್ ಡೈಮೆನ್ಷನಲ್ಲಿ ಬರುತ್ತೆ. ಜಸ್ಟ್ ಸಿಂಪಲ್ ಈ ರೀತಿ ನಿಯರ್ ಹೋದಾಗ ಈ ರೀತಿ ಆ್ಯಕ್ಟಿವ್ ಆಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಆ್ಯಂಡ್ ಈ ರೀತಿ ಪ್ಲೇಸ್ ಮಾಡೋಕ್ಕಾಗುತ್ತೆ. ಸೊ ಇದು ಹೈಟ್ ತುಂಬ ಆಗಿದೆ ಅಂದರೆ ನೀವು ನೋಡಿ ಈ ರೀತಿ ಹೈಟ್ ಕೂಡ ಚೇಂಜ್ ಮಾಡ್ಬೋದು, ರೈಟ್. ಜಸ್ಟ್ ಈ ರೀತಿ ಪ್ಲೇಸ್ ಮಾಡಿ. ಆ್ಯಂಡ್ ನಮಗೆ ಇಲ್ಲಿ ಸೆಂಟರ್ ಟೆಕ್ಸ್ಟ್ ಇರುತ್ತೆ, ಕರೆಕ್ಟ್ ಸೆಂಟ್ರಲ್ಲಿ ಬರುತ್ತೆ ಟೆಕ್ಸ್ಟ್ ಎಲ್ಲ, ರೈಟ್. ಸೊ ಇಲ್ಲಿ ಔಟ್ಸೈಡ್ ಬೇಕಾ ನಿಮಗೆ, ಇನ್ಸೈಡ್ ಬೇಕಾ ಯಾರೋಸ್, ಈ ರೀತಿ ನಾವು ಸಿಂಪಲಾಗಿ ಕ್ರಿಯೇಟ್ ಮಾಡ್ಬೋದು ನೋಡಿ. ಸೊ ಫಸ್ಟಿಗೆ ನಾನು ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಫರ್ದರ್ ಇದಾದಮೇಲೆ ನಾನು ನಿಮಗೆ ಸೊ ಈ ಒಂದು ಡಯಾಗ್ರಾಮ್ಗೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಕೊಳ್ಳಿಕ್ಕೆ ಒಂದು ಟೈಮ್ ಕೂಡ ಕೊಡ್ತೀನಿ, ರೈಟ್. ಸೊ ನೀವು ನೀಟಾಗಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಸೊ ಈ ಒಂದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ಬೋದು, ರೈಟ್. ಸೊ ಈ ರೀತಿ ಸಿಂಪಲಾಗಿ. ಸೊ ಇದು ನನಗೆ ಫ್ರಂಟ್ ವ್ಯೂ. ಸೊ ಇದರ ಒಂದು ಟಾಪ್ ವ್ಯೂ ಕೂಡ ನಾನು ಇವಾಗ ಕ್ರಿಯೇಟ್ ಮಾಡ್ತೀನಿ, ರೈಟ್. ಸಿಂಪಲಾಗಿ ಟಾಪ್ ವ್ಯೂ. ಹಾಗೆ ನಾನು ಪ್ಯಾರಲ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ, ಲೈನ್ ಪ್ಯಾರಲ್. ಸೊ ಈ ಒಂದು ಪಾಯಿಂಟನ್ನು ಈ ಒಂದು ಲೈನ್ನ ಬೇಸ್ ಮಾಡ್ಕೊಂಡು ನಾನು ಇವಾಗ ಡ್ರಾ ಮಾಡೋದು. ಸೊ ಒಂದು 20 ಡಿಸ್ಟೆನ್ಸಿಗೆ ಆಫ್ಸೆಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ರೈಟ್. ಸೊ ಈ ರೀತಿ.
ಸೊ ಇವಾಗ ಏನು ಮಾಡ್ತೀನಿ ಅಂದರೆ ರೆಕ್ಟ್ಯಾಂಗಲ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ ನಾನು ಇವಾಗ. ಸೊ ಈ ಒಂದು ಪಾಯಿಂಟಿಂದ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡೋಣ. ಸೊ ವಿಡ್ತ್ ಬಂದು ನನಗೆ 56 ಆ್ಯಂಡ್ ಹೈಟ್ -32. ದೆನ್ ಕ್ಲಿಕ್ ಹಿಯರ್, ರೈಟ್. ಸೊ ಇವಾಗ ಇಲ್ಲಿ ಸಿಂಗಲ್ ಏನಿತ್ತಲ್ಲ, ಸೊ ನಮಗೆ ಅದು ಅವಶ್ಯಕತೆ ಇಲ್ಲ, ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ನಾನು ಜಸ್ಟ್ ಈ ರೀತಿ ಪ್ಯಾರಲಲ್ ಆಗಿ ಡ್ರಾ ಮಾಡೋದಕ್ಕೆ ಆ ಒಂದು ಆಪ್ಷನ್ಸನ್ನು ಯೂಸ್ ಮಾಡಿದ್ದೆ, ರೈಟ್. ಸೊ ನೋಡಿ, ಇದು ಫ್ರಂಟ್ ವ್ಯೂವಲ್ಲಿ ಈ ರೀತಿ ಹೋಗಿದೆ ಅಂದರೆ, ಸೊ ಟಾಪ್ ವ್ಯೂವಲ್ಲಿ ಸೊ ಇಲ್ಲೊಂದು ನಮಗೆ ರೆಕ್ಟ್ಯಾಂಗಲ್ ಇರುತ್ತೆ, ಅಗೇನ್ ಇಲ್ಲಿ ಕೂಡ ಒಂದು ರೆಕ್ಟ್ಯಾಂಗಲ್ ಇರುತ್ತೆ. ಸೊ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾಯಿದ್ದೀನಿ ಅಗೇನ್. ಸೊ ಫಸ್ಟ್ ಪಾಯಿಂಟಿನಲ್ಲಿ ಕ್ಲಿಕ್ ಮಾಡಿ. ಸೊ ಇದು ಟೋಟಲ್ ಆಗಿ 16. ಸೊ ನೆಕ್ಸ್ಟ್ -8 mm ಹೈಟ್, ರೈಟ್. ಮೈನಸ್ ಯಾಕಂದರೆ ನಮಗೆ ಈ ಒಂದು ಆ್ಯಕ್ಸಿಸಲ್ಲಿ, ಸೊ ಈ ಸೈಡ್ ಬಂದು ನಮಗೆ ಮೈನಸಲ್ಲಿ ವ್ಯಾಲ್ಯೂಸ್ ಬರುತ್ತಲ್ಲ. ಸೊ ಇದು ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವಾಯು. ಸೊ ಇದು ಬಂದು ಎಕ್ಸ್ ಮೈನಸ್ ವೈ ಪ್ಲಸ್ ಇರುತ್ತೆ. ಅದೇ ರೀತಿ ಇದು ಸೇಮ್ ಎಕ್ಸು ಮತ್ತು ವೈ ಎರಡೂ ಮೈನಸಲ್ಲಿ ನಮಗೆ ಬರುತ್ತೆ ಇಲ್ಲಿ ವ್ಯಾಲ್ಯೂಸ್, ರೈಟ್. ಈ ರೀತಿ ಸೊ ಕೋಆರ್ಡಿನೇಟ್ ಬಗ್ಗೆ ನಮಗೆ ನೀಟಾಗಿ ಮಾಹಿತಿ ಗೊತ್ತಿರಬೇಕು. ದೆನ್ ಅಗೇನ್ ಸೊ ವೈರ್ ಫ್ರೇಮಲ್ಲಿ ಹೋಗಿ ಇನ್ನೊಂದು ರೆಕ್ಟ್ಯಾಂಗಲ್ ತೊಗೊತಾ ಇದ್ದೀನಿ. ಸೇಮ್ ಈ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ವಿಡ್ತ್ -18 ಆ್ಯಂಡ್ ಹೈಟ್ ಬಂದು 8 mm. ಕ್ಲಿಕ್ ಹಿಯರ್, ರೈಟ್. ಸೊ ಇದೇನಿದೆಯಲ್ಲ, ಸೊ ಈ ಒಂದು ಟಾಪ್ ವ್ಯೂವಲ್ಲಿರೋದು ನಮಗೆ ಫ್ರಂಟ್ ವ್ಯೂವಲ್ಲಿ ಈ ರೀತಿ ಒಂದು ಎಕ್ಸ್ಟ್ರೂಡ್ ಆಗಿ ಕಾಣ್ತಾ ಇದೆ, ರೈಟ್, ಬೋತ್ ಸೈಡಲ್ಲಿ. ಸೊ ಹಾಗೆ ನಮಗೆ ಇಲ್ಲಿ ಇನ್ಸೈಡಲ್ಲಿ ಒಂದು ಪಾಕೆಟ್ ಇದೆ. ಸೊ ಒಂದು ರೆಕ್ಟ್ಯಾಂಗಲ್ ಬಂದು ನಮಗೆ, ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್. ಸೊ ಇದರ ವಿಡ್ತ್ ಬಂದು ನಮಗೆ 16 ಆ್ಯಂಡ್ ಹೈಟ್ ಈಸ್ -12. ದೆನ್ ಕ್ಲಿಕ್ ಹಿಯರ್. ಸೊ ಇದು ಬಂದು ನಮಗೆ ಕರೆಕ್ಟ್ ಸೆಂಟ್ರ್ ಪಾಯಿಂಟಲ್ಲಿ ನಮಗೆ ಪಾಕೆಟ್ ಆಗಿದೆ. ಸೊ ಅವಾಗ ಈ ಪ್ಯಾರಲಲ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ, ಕರೆಕ್ಟ್ ಮಿಡಲ್. ಸೊ ಟೋಟಲ್ ಇದು ನಮಗೆ 56 ತಾನೆ, 56 ಡಿವೈಡೆಡ್ ಬೈ 2 ಆ್ಯಂಡ್ ಎಂಟರ್. ಈ ರೀತಿ ಸೆಂಟ್ರ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಗೇನ್ ಸೊ ಇದು ಬಂದು ನಮಗೆ 32 ಅಂದರೆ 32 ಡಿವೈಡೆಡ್ ಬೈ 2 ಎಂಟರ್. ಸೊ ಈ ರೀತಿ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ ನಮಗೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ, ಸೊ ಈ ರೆಕ್ಟ್ಯಾಂಗಲ್ನ ಇಲ್ಲಿ ಮಿಡಲ್ ನಾವು ಫಿಕ್ಸ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಟ್ರಾನ್ಸ್ಫಾರ್ಮಲ್ಲಿ ಡೈನಾಮಿಕ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಜಸ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಕೋಆರ್ಡಿನೇಟ್ ಬರುತ್ತೆ. ಸೊ ಇದನ್ನು ನೀವೇನು ಮಾಡ್ಬೇಕಂದ್ರೆ, ಸೊ ಮಿಡಲ್ ಫಿಕ್ಸ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಬರ್ಬೇಕು ಆ್ಯಂಡ್ ಕ್ಲಿಕ್ ಮಾಡೋಕೆ ಇಲ್ಲಿ, ರೈಟ್. ಸೊ ಇವಾಗ ಅನ್ವಾಂಟೆಡ್ ಲೈನ್ಸ್ ಏನೆಲ್ಲ ಡಿಲೀಟ್ ಮಾಡಿ, ರೈಟ್ ಕ್ಲಿಕ್ ಆ್ಯಂಡ್ ಕ್ಲಿಯರ್ ಕಲರ್. ಸೊ ಬಟ್ ನಮಗಿಲ್ಲಿ ಫ್ರಂಟ್ ವ್ಯೂವಲ್ಲಿ ಇದು ಪಾಕೆಟ್ ಆಗಿರೋದು ನಾವು ತೋರಿಸಿಲ್ಲ. ಸೊ ಅದನ್ನೇನು ಮಾಡ್ತೀನಿ ಅಂದರೆ, ಅಗೇನ್ ನಾನು ಇಲ್ಲಿ ವೈರ್ ಫ್ರೇಮ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ. ಸೊ ಈ ಪಾಯಿಂಟಿಂದ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊತೀನಿ ಅಗೇನ್. ಸೊ ಈ ಪಾಯಿಂಟಿಂದ ಇನ್ನೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಇವಾಗ ಅಗೇನ್ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಅನ್ವಾಂಟೆಡ್ ಲೈನ್ಸ್ನೆಲ್ಲ ನಾನು ಡಿಲೀಟ್ ಮಾಡ್ತಾಯಿದ್ದೀನಿ, ರೈಟ್. ಬಟ್ ನಾವು ಈ ಒಂದು ಪಾಕೆಟ್ ಆಗಿರೋದನ್ನು ನಾವು ಈ ರೀತಿ ಸ್ಟ್ರೇಟ್ ಲೈನ್ ತೋರಿಸೋಂಗಿಲ್ಲ, ಈ ರೀತಿ ಡ್ಯಾಶ್ ಲೈನಲ್ಲಿ ತೋರಿಸ್ಬೇಕಾಗುತ್ತೆ, ರೈಟ್. ಸೊ ಅಗೇನ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಮಲ್ಲಿ ಹೋಗಿ, ಸೊ ಇದರ ಒಂದು ಥಿಕ್ನೆಸ್ ಕೂಡ ನೀವು ಚೇಂಜ್ ಮಾಡ್ಬೋದು. ಅಗೇನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಕಲರ್ ಕೂಡ ನೀವು ಅಪ್ಲೈ ಮಾಡ್ಬೋದು ಈ ರೀತಿ ಸಿಂಪಲ್ಲಾಗಿ, ರೈಟ್. ಸೊ ಇದು ನಮಗೆ ಫ್ರಂಟ್ ವ್ಯೂ. ಸೊ ಇದು ಬಂದು ನಮಗೆ ಟಾಪ್ ವ್ಯೂ. ಸೊ ಅಗೇನ್ ನಾನು ಡ್ರಾಫ್ಟಿಂಗಲ್ಲಿ ಹೋಗಿ ಸ್ಮಾಲ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಇದರ ಒಂದು ಡೈಮೆನ್ಷನ್ ತೋರಿಸ್ತೀನಿ. ಸೊ ನಿಮಗೆ ಡ್ರಾಯಿಂಗನ್ನು ಪ್ರಾಕ್ಟೀಸ್ ಮಾಡಲು ತುಂಬ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಸೊ ಇದೊಂದು ನಮಗೆ 12 mm ಆ್ಯಂಡ್ ದಿಸ್ ಒನ್ ಈಸ್ 16. ಸೊ ರೈಟ್. ಸೊ ಇದು ನಿಮಗೆ ಸೆಂಟ್ರಲ್ಲಿ ತಗೊಳ್ಳಿ ಅಂದರೆ ನೀಟಾಗಿ ನಿಮಗೆ ಡೈಮೆನ್ಷನ್ ನೀಟಾಗಿ ಕಾಣುತ್ತೆ. ಸೊ ಅಗೇನ್ ಸ್ಮಾಲ್ ಡೈಮೆನ್ಷನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ರೀತಿ ಕ್ಲಿಕ್ ಮಾಡಿ ಜಸ್ಟ್ ಒಂದು ಸೆಂಟರ್, ಬಟ್ ಸೆಂಟರ್ ಕಟ್ಟಿದೆ, ಹೈಟ್ನ ಚೇಂಜ್ ಮಾಡಿ, ರೈಟ್. ಈ ರೀತಿ ಸಿಂಪಲಾಗಿ ನೀವು ಡ್ರಾ ಮಾಡ್ಬೋದು. ಸೊ ಇದರ ಡಿಸ್ಟೆನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದೀನಿ 16, 8, ರೈಟ್. ಅಂದರೆ ಟೋಟಲಾಗಿ ನಮಗೆ ಇದು ಎಷ್ಟಾಗುತ್ತೆ, 12 mm ನಮಗೆ. ಇದು ಇಲ್ಲಿಂದ ಇದು ಎಕ್ಸ್ಟ್ರೂಡ್ ಬಂದು 12 mm ಆಗುತ್ತೆ. ಯಾಕಂದರೆ ಸೊ 20ಯಲ್ಲಿ -8 ಹೋದರೆ ನಮಗೆ ರಿಮೈನಿಂಗ್ 12 mm ಇರುತ್ತೆ. ಸೊ ಈ ರೀತಿ ಸಿಂಪಲಾಗಿ ನಾವು ಒಂದು 2D ಡಯಾಗ್ರಾಮನ್ನು ಡ್ರಾ ಮಾಡ್ತೀವಿ. ಸೊ ಇಲ್ಲಿ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು, ರೈಟ್. ಸೊ ಇವಾಗ ಐಸೋಮೆಟ್ರಿಕ್ ಡ್ರಾಯಿಂಗ್. ಸೊ ಇದನ್ನೇ ನಾನು 3Dಯಲ್ಲಿ ಹೇಗೆ ಡ್ರಾ ಮಾಡೋದು ಅಂತೇಳಿ ಸೊ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, 3D ಅಥವಾ ಐಸೋಮೆಟ್ರಿಕ್ ಅಂತೇಳಿ ಕೂಡ ಕರಿಬೋದು. ಸೊ ಇದು ತುಂಬ ಸಿಂಪಲ್ ಇರುತ್ತೆ, ರೈಟ್ ಕ್ಲಿಕ್ ಮಾಡಿ, ರೈಟ್.
ಸೊ ಈ ನೋಡಿ ಇದು 3D ಆ್ಯಕ್ಚುಲಿ ತುಂಬ ಈಸಿಯಾಗಿ ಡ್ರಾ ಮಾಡ್ಬೋದು ನಾವು. ವೈರ್ ಫ್ರೇಮ್ ಆಪ್ಷನ್ಸಲ್ಲಿ ನಾವು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಂಕರ್ ಟು ಸೆಂಟರ್. ಸೊ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕಾಗುತ್ತೆ ಬಾಟಮ್ ಪ್ಲೇಸನ್ನು ನಾವು. ಸೊ ವಿಡ್ತ್ 56 ಇದೆ, ಹೈಟ್ ಬಂದು ನಮಗೆ 32 ರೈಟ್. ದೆನ್ ಕ್ಲಿಕ್ ಹಿಯರ್. ಸೊ ನಾನು ಫಸ್ಟಿಗೆ ನೋಡಿ, ಸೊ ಈ ಬೇಸನ್ನು ನಾನು ಫಸ್ಟಿಗೆ ಈ ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈ ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿ ನಾನು 8ಗೆ ನಾನು ಎಕ್ಸ್ಟ್ರೂಡ್ ಮಾಡ್ತೀನಿ. ಸೊ ಅದಾದಮೇಲೆ ಸೊ ಈ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಕೊಂಡು ಸೊ ನಾವು ಎಕ್ಸ್ಟ್ರೂಡ್ ಮಾಡೋಣ ಅಂತ ಎಕ್ಸ್ಟ್ರೂಡ್ ಮಾಡಿ ನೆಕ್ಸ್ಟ್ ಪಾಕೆಟ್ ಮಾಡೋಣ ಸಿಂಪಲಾಗಿ, ರೈಟ್. ನಾವು ಸೊ ಇಲ್ಲಿ ಬನ್ನಿ. ಸೊ ಈ ರೀತಿ 2D ಲೈನ್ ಡ್ರಾ ಮಾಡಿದ್ದೀನಿ. ಸೊ ಇದನ್ನು 3D ಕನ್ವರ್ಟ್ ಮಾಡಬೇಕಂದ್ರೆ ನಾವು ಸಾಲಿಡಲ್ಲಿ ಹೋಗಿ ಎಕ್ಸ್ಟ್ರೂಡ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಈ ಎಕ್ಸ್ಟ್ರೂಡ್ ಆಪ್ಷನ್ಸ್ ನಮಗೆ 2Dಯಿಂದ 3Dಗೆ ಕನ್ವರ್ಟ್ ಮಾಡಲು ಯೂಸ್ ಆಗುತ್ತೆ. ಸೊ ಇವಾಗ ಈ 2D ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡಿ ಕ್ಲಿಕ್ ಮಾಡಿ. ಸೊ ನಮಗೆ 3 ಆಪ್ಷನ್ಸ್ ಬರುತ್ತೆ, ಕ್ರಿಯೇಟ್ ಬಾಡಿ, ಕಟ್ ಬಾಡಿ, ಆ್ಯಡ್ ಬಾಸ್ ಅಂತೇಳಿ, ರೈಟ್. ನೋಡಿ ಸೊ ಇವಾಗ 8 mm ರೈಟ್. ಈ ರೀತಿ ಸಿಂಪಲಾಗಿ ನಾವು 2Dಯಿಂದ 3Dಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ರೈಟ್ ಕ್ಲಿಕ್, ಐಸೋಮೆಟ್ರಿಕ್ ನೋಡ್ಬೋದು, ರೈಟ್, ಸಿಂಪಲಾಗಿ. ಸೊ ಇವಾಗ ಅಗೇನ್ ರೈಟ್ ಕ್ಲಿಕ್ ಮಾಡಿ ಟಾಪ್ ವ್ಯೂ ಮೇಲೆ ಸೊ ವೈರ್ ಫ್ರೇಮಲ್ಲಿ ಹೋಗಿ ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಾವು ಕಾರ್ನರಲ್ಲಿ ಇವಾಗ ನೀವು ಏನೇನು ಡ್ರಾ ಮಾಡಿದ್ರು ಆ್ಯಕ್ಚುಲಿ ಇಲ್ಲಿ ಡ್ರಾ ಆಗುತ್ತೆ, ಅದು ಬಾಟಮಲ್ಲಿ 0 ಪೊಸಿಷನ್ಗೆ ಡ್ರಾ ಆಗುತ್ತೆ. ಸೊ ಬಟ್ ನೀವು ಈ ರೀತಿ ಕರೆಕ್ಟ್ ಟಾಪಲ್ಲಿ ಇಟ್ಕೊಂಡು ಸೊ ಈ ಕಾರ್ನರ್ ಪಾಯಿಂಟಿಗೆ ಈ ರೀತಿ ಗ್ರೀನ್ ಕಲರ್ ಏನು ತೋರಿಸಿದ್ರಲ್ಲ ಆ ರೀತಿ ಬಂದರೆ ನಮಗೆ ಇಲ್ಲಿ ಆ್ಯಂಕರ್ ಟು ಸೆಂಟರ್ ಆಫ್ ಮಾಡಿ ಸೊ ಈ ಟಾಪ್ ಫೇಸಲ್ಲಿ ಡ್ರಾ ಆಗಿ ಬರುತ್ತೆ ನೋಡ್ಬೋದು. ಕರೆಕ್ಟ್ ಈ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೊಬೇಕು. ಸೊ 16 ಆ್ಯಂಡ್ ಹೈಟ್ ಈಸ್ 8 ರೈಟ್. ಸೊ -8 ಕೊಡಬೇಕಿದು, -8 ಆಗುತ್ತೆ. ಜಸ್ಟ್ ಸೆಕೆಂಡ್, ಕರೆಕ್ಟ್ ಈ ಪಾಯಿಂಟಿಗೆ ಫಿಕ್ಸ್ ಮಾಡಿ. ಸೊ ನಾನು ಇವಾಗ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಸೊ ಹಾಗೆ ಇನ್ನೊಮ್ಮೆ ಡ್ರಾ ಮಾಡಿ ತೋರಿಸಿ ನೋಡಿ. ರೆಕ್ಟ್ಯಾಂಗಲ್ ಆಪ್ಷನ್ಸ್ ಯೂಸ್ ಮಾಡಿ ಈ ರೀತಿ ಕಾರ್ನರ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿ. ಸೊ ವಿಡ್ತ್ ಬಂದು 16 ಆ್ಯಂಡ್ ಹೈಟ್ ಬಂದು -8. ಸೊ ಅಗೇನ್ ಈ ಕಾರ್ನರ್ ಪಾಯಿಂಟಿಂದ ಸೊ ವಿಡ್ತ್ ಬಂದು 16 mm -16 ಕೊಡಬೇಕಾಗುತ್ತೆ ಇಲ್ಲಿ, ರೈಟ್. ಆ್ಯಂಡ್ ಹೈಟ್ ಬಂದು 8. ದೆನ್ ಕ್ಲಿಕ್ ಓಕೆ, ರೈಟ್. ಸೊ ನೋಡಿ ಈ ರೀತಿ ನಾವು ಡ್ರಾ ಮಾಡ್ಕೊಬೇಕು. ಸೊ ಇವಾಗ ಸಾಲಿಡ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಅಗೇನ್ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡಿ. ಸೊ ನೋಡಿ ನಾನು ಸೊ ಈ ಲೈನಿಗೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ಡೈರೆಕ್ಷನ್ ಕೂಡ ಮೇನ್ ಇಂಪಾರ್ಟೆಂಟ್ ನಮಗೆ. ಸೊ ಇದು ಗ್ರೀನ್ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್. ಸೊ ಇದು ಕೂಡ ಸೇಮ್ ಇಲ್ಲೇ ಕ್ಲಿಕ್ ಮಾಡಬೇಕು, ಡೈರೆಕ್ಷನ್ ಕೂಡ ಸೇಮ್ ಬೋತ್ ನಮಗೆ ರೈಟ್ ಸೈಡಲ್ಲಿ ಇರಬೇಕಾಗುತ್ತೆ, ರೈಟ್. ಸೊ ಇದು ಬೋತ್ ರೈಟ್ ಸೈಡ್ ಇದ್ದರೆ ನಾವು ಎಟ್ ಎ ಟೈಮ್ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಆ್ಯಡ್ ಬಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಸಿಂಗಲ್ ಸಾಲಿಡಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಸಪೋಸ್ ನೀವು ಕ್ರಿಯೇಟ್ ಇದ್ದರೆ ಇದು ಸಪ್ರೇಟಾಗಿ ಸಾಲಿಡ್ ಆಗುತ್ತೆ, ಇದು ಸಪ್ರೇಟಾಗಿ ಸಾಲಿಡಾಗಿ ಬರುತ್ತೆ ನಮಗೆ. ಸೊ ಇದು 12 ಹೈಟ್ ನಮಗೆ. ದೆನ್ ಕ್ಲಿಕ್ ಓಕೆ, ರೈಟ್. ಸೊ ನೋಡಿ ಸಿಂಪಲಾಗಿದೆ ತಾನೇ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಮಿಡಲಲ್ಲಿ ಪಾಕೆಟ್ ಆಗಬೇಕು. ಸೊ ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಸೊ ಇವಾಗ ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಒರಿಜಿನ್ ಡ್ರಾ ಮಾಡೋಕೆ ನಾನು ಇವಾಗ. ಸೊ ಅವಾಗ ಏನು ಮಾಡ್ತೀನಿ, ಇಲ್ಲಿ ಬಂದು ಒರಿಜಿನ್ ಆಟೋ ಕರ್ಸಲ್ಲಿ ಒರಿಜಿನ್ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ಸೊ ಹೈಟ್ ಬಂದು ನಮಗೆ 16 ಆ್ಯಂಡ್ ವಿಡ್ತ್ 16, ಹೈಟ್ ಬಂದು ನಮಗೆ 12 mm ಇದೆ. ಕ್ಲಿಕ್ ಓಕೆ. ಸೊ ಇಲ್ಲಿ ಕ್ರಿಯೇಟ್ ಆಗಿಬರುತ್ತೆ. ಸೊ ಇವಾಗ ಅಗೇನ್ ಸಾಲಿಡಲ್ಲಿ ಹೋಗಿ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಇಲ್ಲಿ ಬಾಟಮಲ್ಲಿ ಬಂದಿರುತ್ತೆ ಒರಿಜಿನ್ ಪಾಯಿಂಟ್ ಡ್ರಾ ಆಗಿರುತ್ತೆ ಅದನ್ನು. ಸೊ ಸೇಮ್ ಈ ಒಂದು ವೈರ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಏನು ಮಾಡ್ತೀರ ಅಂದರೆ ನೀವು ಇಲ್ಲಿ ಕಟ್ ಬಾಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಮಟೀರಿಯಲ್ ನಮಗೆ ರಿಮೂವ್ ಆಗುತ್ತೆ ಈ ರೀತಿ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು 2D ಡಯಾಗ್ರಾಮ್ ಆಗಿರಲಿ 3D ಡಯಾಗ್ರಾಮ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇನ್ನಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸಸ್ ನಿಮ್ಮ ಮುಂದೆ ಬರ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.